ಎಐ ವಿಡಿಯೋ ಮೂಲಕ ಗಲಭೆಗೆ ಪ್ರಚೋದನೆ ಕೊಟ್ಟಂತ ಆರೋಪದ ಪ್ರಕರಣದಲ್ಲಿ ಯೂಟ್ಯೂಬರ್ ಸಮೀರ್ ಮನೆಯ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ಸರ್ಚ್ ವಾರೆಂಟ್ ಅನ್ನು ಪಡೆದುಕೊಂಡು ದಾಳಿ ಮಾಡಿದ್ದು ಬೆಳ್ತಂಗಡಿಯ ಪೊಲೀಸರು. ಸಮೀರ್ ಬಾಡಿಗೆ ಮನೆ ಮೇಲೆ ದಾಳಿ ಮಾಡಿದ್ರು ಪೊಲೀಸರು. ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ನ ಹುಲ್ಲಹಳ್ಳಿಯಲ್ಲಿ ಸಮೀರ್ನ ಮನೆ ಇದೆ. ಸಮೀರ್ಗೆ ಲ್ಯಾಪ್ಟಾಪ್ ಮತ್ತು ಕಂಪ್ಯೂಟರ್ ತರಬೇಕು ಅಂತ ಹೇಳಿ ಪೊಲೀಸರು ಹೇಳಿದ್ರು. ವಿಚಾರಣೆಗೆ ಬರಬೇಕು ಅಂತ ಸೂಚನೆ ಕೊಟ್ಟಿದ್ದರೂ ಕೂಡ ಬಂದಿರಲಿಲ್ಲ ಸಮೀರ್. ಸತತ 6 ಗಂಟೆಗಳ ಕಾಲ ಬೆಳ್ತಂಗಡಿ ಪೊಲೀಸರು ಬಂದು ಪರಿಶೀಲನೆ ಮಾಡಿದ್ದಾರೆ. ಸಮೀರ್ ಮನೆಯಲ್ಲಿ ಕಂಪ್ಯೂಟರ್, ಹಾರ್ಡ್ ಡಿಸ್ಕನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಇದು ಪರಿಶೀಲನೆ ಮಾಡ್ತಕ್ಕಂಥ ಪೂರ್ತಿ ವಿಚಾರವನ್ನು ಕ್ಯಾಮ್ರಾದಲ್ಲಿ ಚಿತ್ರೀಕರಿಸಿಕೊಂಡಿದ್ದಾರೆ ಪೊಲೀಸರು. ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಇದೀಗ ಕಣ್ಣೀರಿಡ್ತಾ ಇರೋದು ಚಿನ್ನಯ್ಯ. ನಿನ್ನೆ ಬೆಳ್ತಂಗಡಿ ಕೋರ್ಟ್ ಹಾಲ್ನಲ್ಲಿ ಕಣ್ಣೀರಿಟ್ಟಿರೋದು ಚಿನ್ನಯ್ಯ. ಸೂತ್ರಧಾರರು ಹೇಳದಂತೆ ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ, ತಪ್ಪು ಮಾಡಿ ಆಗಿದೆ, ಇನ್ನೂ ಯಾರಿದ್ದಾರೆ ಅಂತ ಕಣ್ಣೀರು ಹಾಕ್ತಿರೋದು. ಇನ್ಯಾರಿದ್ದಾರೆ ಈಗ ನನ್ನ ಜೊತೆಯಲ್ಲಿ, ಹಿಂದೆ ಇದ್ದಂಥ ವಕೀಲರು ಅವ್ರ ಮೇಲೆ ನನಗೀಗ ಭರವಸೆ ಇಲ್ಲ ಅಂತ ಚಿನ್ನಯ್ಯ ಕಣ್ಣೀರು ಹಾಕಿದ್ರು ಅಂತ. ಷಡ್ಯಂತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಆದ ಮೇಲೆ ಎನ್ಐಎ ಎಂಟ್ರಿ ಆಗುತ್ತಾ? ಪ್ರಕರಣವನ್ನು ಎನ್ಐಎಗೆ ಕೊಡಬೇಕು ಅಂತ ಹೇಳಿ ವಿಪಕ್ಷಗಳು ಪಟ್ಟು ಹಿಡಿದಿವೆ. ಎನ್ಐಎ ತನಿಖೆಗೆ ಕೊಡಬೇಕು ಅಂತ ಅಮಿತ್ ಶಾಗೆ HDK ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅಮಿತ್ ಶಾ ಭೇಟಿಯಾಗಿ ಮನವಿಯನ್ನು ಮಾಡಿರೋದು ಕುಮಾರಸ್ವಾಮಿ ಅವರು. ಕೇಂದ್ರದಲ್ಲಿ ತಮ್ಮ ಪ್ರಭಾವವನ್ನು ಬಳಸಿ ಎನ್ಐಎ ಕೊಡಿಸಬೇಕಿದನ್ನು ಅಂತ ಪ್ಲಾನ್ ಮಾಡಿಕೊಂಡಿದ್ದಾರೆ. ಧರ್ಮಸ್ಥಳದ ಮೇಲಿನ ಷಡ್ಯಂತ್ರ ಬಯಲಿಗೆ ಎಳಿಬೇಕು ಅಂತ ಹೇಳಿ ನಿರ್ಧಾರ ಮಾಡಲಾಗಿದೆ. ಸಂಘ ಪರಿವಾರ ಮತ್ತು ಕೇಂದ್ರ ಬಿಜೆಪಿ ನಾಯಕರೊಂದಿಗೆ HD ಕುಮಾರಸ್ವಾಮಿ ಅವರು ಚರ್ಚೆಯನ್ನು ಮಾಡಿದ್ದಾರೆ. ಪ್ರಕರಣದ ಬಗ್ಗೆ ಸಾಕಷ್ಟು ಮಾಹಿತಿ, ದಾಖಲೆಯನ್ನು ಕಲೆ ಹಾಕಿದ್ದಾರಂತೆ ಕುಮಾರಸ್ವಾಮಿ ಅವರು. ದಾಖಲೆ ಸಮೇತವಾಗಿ ಕುಮಾರಸ್ವಾಮಿ ಅವರು ಅಮಿತ್ ಶಾ ಅವರನ್ನು ಭೇಟಿ ಮಾಡಬೇಕು ಅಂತ ಪ್ಲಾನ್ ಮಾಡಿಕೊಂಡಿದ್ದಾರೆ.